ಆ ಗಲಭೆಗೂ ಈ ಕುರ್ಚಿಗೂ ನಂಟು. ಸಿಎಂ ವಿರುದ್ಧ ನಡೀತಾ ಮಸಲತ್ತು. ಕಾಂಗ್ರೆಸ್ ಕಡೆಗೆ ಕುಮಾರಸ್ವಾಮಿ ಬೊಟ್ಟು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ ಬಿಜೆಪಿ, RSS, JDSನವರು ಪಂಚಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಬಾಣ. ನಾಗಮಂಗಲ ಗಲಭೆಗೆ RSS ಕಾರಣ. ಮೈಸೂರಿನಲ್ಲಿ ಹೊಸ ಬಾಂಬ್ ಸಿಡಿಸಿದ ಲಕ್ಷ್ಮಣ. ಸಿಎಂ ಆಕಾಂಕ್ಷಿಗಳಿಗೆ ಮುಡಾಮಿಠಾಯಿ. ಕಾಂಗ್ರೆಸ್ನಲ್ಲಿ ಸಿದ್ದು ಆದ್ರ ಸಿಂಗಲ್ ಸಿಪಾಯಿ. ಮುಖ್ಯಮಂತ್ರಿ ಭೇಟಿಯಾಗಿದ್ದೇಕೆ ಜಾರಕಿಹೊಳಿ. ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗುತ್ತಾ ಹಾಲಿನ ದರ. ನಾನಿರೋದೇ ಬಡವರ ಪರ. ರಾಮನಗರದಲ್ಲಿ ಸುಳಿವು ಕೊಟ್ಟ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ದೇ ಅದೇನೋ ಬೆಂಕಿ ಕಡ್ಡಿ ಇಲ್ದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ನಾಗಮಂಗಲದ್ದು ಸಣ್ಣ ಪುಟ್ಟ ಗಲಭೆನ ಬೆಂಕಿ ಹಚ್ಚೋದು HDK ಕೆಲಸನ. ನಾಲ್ಗೆ ಹರಿಬಿಟ್ಟ ಮಾಗಡಿ ಬಾಲಕೃಷ್ಣ. ಆ ಗಲಭೆಗೂ ಈ ಕುರ್ಚಿಗೂ ನಂಟು. ಸಿಎಂ ವಿರುದ್ಧ ನಡೀತಾ ಮಸಲತ್ತು. ಕಾಂಗ್ರೆಸ್ ಕಡೆಗೆ ಕುಮಾರಸ್ವಾಮಿ ಬೊಟ್ಟು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ ಬಿಜೆಪಿ, RSS, JDSನವರು ಪಂಚಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಬಾಣ. ನಾಗಮಂಗಲ ಗಲಭೆಗೆ RSS ಕಾರಣ. ಮೈಸೂರಿನಲ್ಲಿ ಹೊಸ ಬಾಂಬ್ ಸಿಡಿಸಿದ ಲಕ್ಷ್ಮಣ. ಸಿಎಂ ಆಕಾಂಕ್ಷಿಗಳಿಗೆ ಮುಡಾಮಿಠಾಯಿ. ಕಾಂಗ್ರೆಸ್ನಲ್ಲಿ ಸಿದ್ದು ಆದ್ರ ಸಿಂಗಲ್ ಸಿಪಾಯಿ. ಮುಖ್ಯಮಂತ್ರಿ ಭೇಟಿಯಾಗಿದ್ದೇಕೆ ಜಾರಕಿಹೊಳಿ. ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗುತ್ತಾ ಹಾಲಿನ ದರ. ನಾನಿರೋದೇ ಬಡವರ ಪರ. ರಾಮನಗರದಲ್ಲಿ ಸುಳಿವು ಕೊಟ್ಟ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ದೇ ಅದೇನೋ ಬೆಂಕಿ ಕಡ್ಡಿ ಇಲ್ದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ನಾಗಮಂಗಲದ್ದು ಸಣ್ಣ ಪುಟ್ಟ ಗಲಭೆನ ಬೆಂಕಿ ಹಚ್ಚೋದು HDK ಕೆಲಸನ. ನಾಲ್ಗೆ ಹರಿಬಿಟ್ಟ ಮಾಗಡಿ ಬಾಲಕೃಷ್ಣ.